ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ನೀನಿನ್ನೂ ಅದೇ ಯೋಚನೆಯಲ್ಲಿದ್ಯಾ? ನೋಡು, ನಿನಗೊಬ್ಬಳೇ ಬಂದು ಅಳೋದು, ಆವಾಗವಾಗ ದುಃಖ ಪಡೋದು, ಇಂಥದ್ದನ್ನೆಲ್ಲ ನೋಡ್ತಾ ಇದ್ರೆ ಮಕ್ಕಳಿಗೆ ಅನುಮಾನ ಬರಲ್ವಾ? ಅವ್ರಿಗೆ ಅನುಮಾನ ಬಂದರೆ ಹೇಗೋ ಅವ್ರ ಅನುಮಾನನ ಪರಿಹರಿಸ್ಬೋದು. ಆದರೆ ನನ್ನ ದುಃಖನೇ ಬೇರೆ. ನಾನು ಯೋಚನೆ ಮಾಡ್ತಾ ಇರೋದು, ನಮ್ಮಣ್ಣ ಈ ಕೋಪನೆಲ್ಲ ಮರೆತು ನಮ್ಮನ್ನ ಇವತ್ತು ಬಾ ಅಂತ ಕರಿಬೋದಾಗಿತ್ತಲ್ವ ರೀ. ನೋಡಿ ಲಕ್ಷ್ಮಿ, ಇಂಥ ಸಂದರ್ಭದಲ್ಲೂ ಅವರು ನಮ್ಮ ಮನೆಗೆ ಬಂದು ಕರೀಲಿಲ್ಲ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂದರೆ ಅವ್ರಿಗೆ ನಾವು ಬೇಕಾಗಿಲ್ಲ ಅಂತ ಅರ್ಥ. ಇಷ್ಟೇ. ನೋಡು, ನೀನು ಹೀಗೆ ಪದೇ ಪದೇ ದುಃಖ ಪಡೋದು ನೋಡ್ತಾ ಇದ್ರೆ ನನಗೇನು ಅನ್ಸುತ್ತೆ ಹೇಳು? ಎಲ್ಲೋ ಚೆನ್ನಾಗಿರ್ಬೇಕಾದವಳನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡು ಹಿಂಗೆ ಇಂಥ ಪರಿಸ್ಥಿತಿಲಿ ತಂದು ತವ್ರ ಮನೆ ನಾನೇ ಕಿತ್ಕೊಂಡೆ ಅನ್ನೋ ಭಾವನೆ ಬರ್ತಾ ಇದೆ ಅಷ್ಟೇ. ಅಯ್ಯೋ, ಯಾಕ್ರೆ ಹೀಗೆ ಮಾತಾಡ್ತಾ ಇದ್ದೀರಾ? ಇದಕ್ಕೆಲ್ಲ ಕಾರಣ ನೀವೇ ಅನ್ನೋದಾದ್ರೆ ನಾನು ಕೂಡ ಕಾರಣನೇ ಅಲ್ವಾ? ಇಷ್ಟಕ್ಕೂ ನಾವಿಬ್ರು ಪ್ರೀತಿಸಿ ಮದುವೆ ಆಗಿರೋದೇ ಒಂದು ದೊಡ್ಡ ತಪ್ಪು ಅನ್ನೋ ತರ ನಡ್ಕೋತಿದಾರಲ್ಲ. ನಾವಿಬ್ರು ಪ್ರೀತಿಸ್ತಾ ಇದೀವಿ, ನಮಗ್ ಮದುವೆ ಮಾಡಿ ಅಂತ ಅವ್ರ ಮುಂದೆ ಹೋಗಿದ್ರೆ ಅವ್ರು ನಮ್ಮನ್ನು ಒಪ್ಕೋತಿದ್ರ? ಇಲ್ಲ ಅಂತ ತಾನೆ ನಾವಿಬ್ರು ಮದುವೆ ಆಗಿ ಆಮೇಲೆ ಅವ್ರ ಹತ್ರ ಹೋಗಿ ನಾವು ಹೇಳಿದ್ದು. ಇದ್ರಲ್ಲಿ ನಿಮ್ದೇನ್ ತಪ್ಪಿದೆ ಹೇಳಿ? ಇಷ್ಟಕ್ಕೂ ಇಷ್ಟು ವರ್ಷದಲ್ಲಿ ನನಗೆ ತವ್ರ ಮನೆ ನೆನಪು ಬರ್ದೇ ಇರೋ ಹಾಗೆ, ಅಪ್ಪ ಅಮ್ಮನ ಪ್ರೀತಿ ಕೊಟ್ಟು ಒಂದು ದಿನಾನು ದುಃಖ ಆಗದೆ ಇರೋ ಹಾಗೆ ನನ್ನನ್ನ ನೋಡ್ಕೊಂಡಿದ್ದೀರ. ನನ್ಗಿನ್ನೇನ್ ಬೇಕು ಹೇಳಿ? ನಿನ್ ದುಃಖ ಅರ್ಥ ಆಗುತ್ತೆ ಲಕ್ಷ್ಮಿ. ನಿಮ್ಮತ್ತಿಗೆನ ಅಷ್ಟು ಪ್ರೀತಿಸ್ತಾ ಇದ್ದೆ, ಅಷ್ಟು ಗೌರವಿಸ್ತಾ ಇದ್ದೆ. ಅವರಿದ್ದಿದ್ರೆ ನಿನ್ನನ್ನ ನಿಮ್ಮಣ್ಣನ್ನ ಒಂದು ಮಾಡ್ತಾ ಇದ್ರು. ಈಗ ಅವರಿಲ್ಲ, ಆ ಭರವಸೆ ಇಲ್ಲ ಅಂತ ದುಃಖ ಪಡ್ತಾ ಇದೆಯಾ? ನಮ್ಮ ಅತ್ತಿಗೆ ಇಲ್ಲ ಅನ್ನೋ ದುಃಖ ನನ್ನ ಜೀವನದಲ್ಲಿ ಆರ್ದೇ ಇರೋ ಗಾಯ ರೀ. ನಮ್ಮ ಅಣ್ಣನಾದ್ರೂ ಬಾಯಿ ಮಾತಿಗೆ ಇವತ್ತು ಬಾಮ್ಮ ಅಂತ ಕರಿಬೋದಾಗಿತ್ತು. ನಮ್ಮಪ್ಪನಾದ್ರೂ ಲಕ್ಷ್ಮಿ ಯಾಕೆ ಬರ್ಲಿಲ್ಲ ಅಂತ ಒಂದು ಮಾತು ಕೇಳ್ಬೋದಾಗಿತ್ತು. ಅವ್ರಿಗೂ ನಾನು ಬೇಡವಾಗ್ಬಿಟ್ಟೆ ರೀ, ಬೇಡವಾಗ್ಬಿಟ್ಟೆ. ನೋಡ್ ಲಕ್ಷ್ಮಿ, ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ನಮಗೇನ್ ಗೊತ್ತು? ನೋಡು, ವೆಂಕಿ ಚೆಲುವಿ ನಮ್ಮ ಮಕ್ಕಳು ಅಂತ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಗೊತ್ತಿದ್ರು ಅಷ್ಟು ಜನರ ಮುಂದೆ ಏನಂತ ಮಾತಾಡಿಸ್ತಾರೆ. ಆದ್ರೆ ನಿಮ್ಮ ಅಣ್ಣನಿಗೆ, ನಿಮ್ಮ ತಂದೆಗೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಖಂಡಿತ ಆಸೆ ಇರುತ್ತೆ ಲಕ್ಷ್ಮಿ. ಒಂದೊಂದ್ಸಲ ಪರಿಸ್ಥಿತಿ ಕೈಗೊಬ್ಬೆ ಆಗ್ಬಿಟ್ಟಿರ್ತೀವಿ, ಅದು ನಮ್ಮನ್ನು ಕಟ್ಟಾಕ್ಬಿಡುತ್ತೆ. ಅಷ್ಟೇ ಆಗಿರೋದು. ಏನೋ ರೀ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಆ ದೇವ್ರು ನಮ್ಮ ಜೀವನದಲ್ಲೇ ಯಾಕೆ ಇಷ್ಟೊಂದು ಪರೀಕ್ಷೆ ಕೊಡ್ತಿದ್ದಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೂ ನಿಮ್ ವಿಷಯದಲ್ಲಿ ನನಗೆ ಆ ಭಗವಂತ ಮೋಸ ಮಾಡಿಲ್ಲ ರೀ. ನನ್ನ ಜೀವನದಲ್ಲಿ ಎಂಥ ಕಷ್ಟ ಬಂದ್ರು ನೀವು ನನ್ನ ಜೊತೆ ಇರ್ತಿರಲ್ಲ, ಅದೇ ನನಗೆ ತೃಪ್ತಿ. ಇದನ್ನ ನಾವೇ ಆಯ್ಕೆ ಮಾಡ್ಕೊಂಡಿರೋದು ಲಕ್ಷ್ಮಿ. ನಮ್ಮ ಜೊತೆ ಸಹ ಪ್ರಯಾಣಿಕರು ಎಷ್ಟು ದಿನ ಬರ್ತಾರೋ ಗೊತ್ತಿಲ್ಲ, ಆದ್ರೆ ನನಗೆ ನೀನು, ನಿನಗೆ ನಾನು, ಇದು ಮಾತ್ರ ಸತ್ಯ. ನೋಡು, ಒಂದ್ ಕಡೆ ನಿಮ್ಮತ್ತಿಗೆ ಹೋದ್ರು ಅಂತ ದುಃಖ ಪಡ್ತಾ ಇದ್ದೀವಿ, ಇನ್ನೊಂದು ಕಡೆ ಇವತ್ತು ಸಿದ್ದು ನಿರಪರಾಧಿ ಅಂತ ಜೈಲಿಂದ ಬಿಡುಗಡೆ ಆಗಿದ್ದಾರೆ. ಆ ಸಂತೋಷನೂ ಅನುಭವಿಸಕ್ಕಾಗ್ತಿಲ್ಲ. ಕಾಲ ನಮ್ಮ ಕೈನಲ್ಲಿ ಯಾವಾಗ ಏನ್ ಮಾಡಿಸುತ್ತೆ ನಮಗೆ ಗೊತ್ತಿಲ್ಲ. ಅದಕ್ಕೆ ದೊಡ್ಡವ್ರು ಹೇಳಿರೋದು ಕಾಲಾಯ ತಸ್ಮೈ ನಮಃ ಅಂತ. ಆ ಕಾಲ ಯಾವಾಗ ಬರುತ್ತೋ ಏನೋ, ಅದಕ್ಕೋಸ್ಕರ ಕಾದು ಕಾದು ಸಾಕಾಗೋಗಿ. ಬರುತ್ತೆ, ಬಂದೇ ಬರುತ್ತೆ. ನೀನು ರಾಮಾಯಣ ಕತೆ ಕೇಳಿದೀಯಲ್ವಾ? ರಾಮ ವನವಾಸಕ್ಕೆ ಹೋಗ್ತಾನೆ, ಜೊತೆನಲ್ಲಿ ಸೀತೆನೂ ಸಹ ಹೋಗ್ತಾಳೆ. ಯಾವತ್ತೂ ನಾನು ರಾಜ ಅರಮನೆಯಲ್ಲಿರ್ಬೇಕಾದವನು ಇವತ್ತು ಕಾಡಲ್ಲಿ ಈ ಪರಿಸ್ಥಿತಿ ಆಯಿತು ಅಂತ ಇಬ್ಬರು ಯಾರೂ ದುಃಖ ಪಡಲಿಲ್ಲ. ಬಂದ ಕಷ್ಟನೆಲ್ಲ ಒಟ್ಟಿಗೆ ಎದುರಿಸ್ತಾರೆ, ವನವಾಸ ಮುಗಿಸ್ತಾರೆ.
ಮತ್ತೆ ಎಲ್ಲರ ಜೊತೆ ಸೇರ್ಕೊಳ್ತಾರೆ. ಹಾಗೆ ನಮಗೂ ಇದೊಂದು ವನವಾಸದ ಕಾಲ ಅಂತ ಅಂದ್ಕೊಳ್ಳೋಣ, ನಗ್ನಗ್ತಾ ಎದುರಿಸೋಣ. ಲಕ್ಷ್ಮಿ, ಹಿಂಗೆ ದುಃಖ ಪಡ್ತಾ ಇದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಇಲ್ಲ, ಒಂದ್ಸಲ ನಗು. ನಿನ್ನ ನಗು ನೋಡೋದೇ ಒಂದು ಚಂದ. ನನ್ನ ಚಂದನ ನೀವೊಬ್ಬರೇ ಮೆಚ್ಕೋಬೇಕು. ಈ ಚಂದ ಮೆಚ್ಕೊಂಡು ತಾನೆ ನಿನ್ನ ಪ್ರೀತಿ ನನ್ನ ಮದುವೆ ಆಗಿದ್ದು. ನಗು. ಇಷ್ಟೇ ಲಕ್ಷ್ಮಿ, ಸುಖ ದುಃಖ ಎರಡನ್ನೂ ನಗನಗ್ತಾ ಸಮವಾಗಿ ಎದುರಿಸ್ಕೊಂಡು ಹೋಗ್ಬೇಕು. ನಾವು ನಿಂತ್ಕೊಂಡ್ವಿ ಅಂತ ಕಾಲ ನಿಲ್ಲಲ್ಲ, ಅದು ಹೋಗ್ತಾ ಇರುತ್ತೆ. ಅದಕ್ಕೆ ಕಾಲದ ಜೊತೆ ಹೆಜ್ಜೆ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ವಯಸ್ಸಿದ್ದಾಗ ಪ್ರೀತಿ ಮಾತಾಡ್ತಿದ್ರಿ, ಈಗ ವಯಸ್ಸಾಯ್ತು ಅಂತ ವೇದಾಂತ ಹೇಳಕ್ ಶುರು ಮಾಡ್ಬಿಟ್ರ? ಈ ವೇದಾಂತದ ಹಿಂದೆ ಇರೋದೂ ಪ್ರೀತಿ ಲಕ್ಷ್ಮಿ. ಕಷ್ಟ ಬರಲಿ ಸುಖ ಬರಲಿ ಪ್ರೀತಿಯಿಂದ ನಗ್ನಗ್ತಾ ಹೋಗ್ತಾ ಇರೋಣ. ಈ ಪ್ರೀತಿ ಅನ್ನೋದು ಇಲ್ಲ ಅಂದಿದ್ರೆ ಜೀವನ ಎಷ್ಟು ನೀರಸ ನಿರರ್ಥಕ ಅನ್ನಿಸ್ತಾ ಇತ್ತು ಅಲ್ವಾ? ಅದಕ್ಕೆ ಪ್ರೀತಿ ಒಂದಿದ್ರೆ ಏನ್ ಬೇಕಾದ್ರೂ ಗೆಲ್ಬೋದು. ಅಪ್ಪ, ಯಾಕೆ ತುಂಬ ಬೇಜಾರಲ್ಲಿದ್ದೀರಾ? ಏನಾದರೂ ಸಮಸ್ಯೆನಾ? ಡಾಕ್ಟ್ರಿಗೆ ಫೋನ್ ಮಾಡಲಾ? ಇದು ಡಾಕ್ಟ್ರಿಂದ ವಾಸಿಯಾಗೋಂಥ ಕಾಯಿಲೆ ಅಲ್ಲ ಕಣೋ, ಮನಸ್ಸಿಗಾಗಿರೋ ಕಾಯಿಲೆ ಇದು ನರಸಿಂಹ. ನೀವು ಏನು ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲಪ್ಪ. ನರಸಿಂಹ, ನಾವು ಮಾಡಿದ ಕಾರ್ಯ ಪೂರ್ಣ ಆಗಿಲ್ಲ ಅನಿಸುತ್ತೆ ಕಣೋ. ಈಗ ಅಂಥದ್ದು ಏನಾಗಿದೆಯಪ್ಪ? ಎಲ್ಲ ಕಾರ್ಯನೂ ಶಾಸ್ತ್ರದ ಪ್ರಕಾರನೇ ಮಾಡಿದ್ದೀವಲ್ವಾ? ಬಂದರೆಲ್ಲ ಸಂತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಯಾರೇ ಬಂದರು ಬರೋರು ಬರಲಿಲ್ಲ ಅಂದರೆ ಕಾರ್ಯ ಹೇಗೋ ಪೂರ್ಣ ಆಗುತ್ತೆ. ಲಲಿತನಿಗೆ ಲಕ್ಷ್ಮಿ ಅಂದರೆ ಪಂಚಪ್ರಾಣ ಕಣೋ. ಅವಳು ಬಂದು ಲಲಿತನ ಪೂಜೆ ಮಾಡಿದ್ದಿದ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗ್ತಿತ್ತಲ್ವೇನೋ. ನೀನು ಲಕ್ಷ್ಮೀನ ಕರೀದೆ ತಪ್ಪು ಮಾಡಿಬಿಟ್ಟೆ ಅನಿಸ್ತಾ ಇದೆ ಕಣೋ. ಅವಳು ಬರದೇ ಇದ್ದಿದ್ದೆ ಒಳ್ಳೇದಾಯಿತು. ಅವಳು ಸಾವಿಗೆ ಬಂದು ಊರವ್ರ ಬಗ್ಗೆ ಆಹಾರ ಹಾಕ್ತೀವಿ. ಈಗ ಬಂದು ಇನ್ನಷ್ಟು ಆಡ್ಕೊಳ್ತಾರೆ ಆಗಬೇಕಾಗಿತ್ತಾ? ಅದು ಹಾಗಲ್ಲ ಕಣೋ, ಅವಳು ಮನೆ ಮಗಳು ಕಣೋ. 4 ಜನ 4 ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೊಳಕ್ಕಾಗತ್ತೇನೋ? ಅಪ್ಪ, ಅದು ಮುಗ್ದೋಗಿರೋ ಕತೆ. ನೀವು ಮತ್ತೆ ಮತ್ತೆ ಅದನ್ನೇ ಹೇಳ್ಬಿಡಿ. ಈ ಥರ ನೀವು ಮಾತಾಡೋದನ್ನು ವಿಶ್ವ ಏನಾದ್ರು ಕೇಳಿಸ್ಕೊಂಡು ಅವನು ನನ್ನ ವಿರುದ್ಧ ತಿರುಗು ಬೀಳೋ ಹಾಗೆ ಮಾಡಬೇಡಿ. ಮುಚ್ಚೋಗಿರೋ ವಿಷಯ ಹಾಗೆ ಮುಚ್ಚೋಗ್ಬಿಡ್ಲಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ